15 ದಿವಸ ಕೆಳಗಡೆ ದಿನಾಂಕ 20 ತಾರೀಕು ನಾವು ತಮ್ಮೆಲ್ಲರ ಮುಂದೆ ಒಂದು ಪತ್ರವನ್ನು ಸಲ್ಲಿಸಿದ್ದು ತಮಗೆಲ್ಲ ಗಮನಕ್ಕಿರ್ಬೋದು. ಅಂದರೆ 15 ದಿವಸ ಕೆಳಗಡೆ ನಾವು ಹೋಗಿದ್ದು ನಾರಾಯಣಪುರ. ಅದಕ್ಕಿಂತ 10 ದಿವಸ ಮೊದಲು ನಾವು ಅರ್ಜಿ ಸಲ್ಲಿಸಿದ್ದೀವಿ SP ಗೆ, CPIಗೆ ಮತ್ತು ನೆಲ್ಲೋಗಿ ಪೊಲೀಸ್ ಠಾಣೆಗೆ. ಇಲ್ಲಿ ಡೂಪ್ಲಿಕೇಟ್ ವೈದ್ಯಗಿರಿ ಮಾಡೋದು ಮತ್ತು ಸೈನ್ಸ್ಗೆ ಸವಾಲು ಹಾಕುವಂಥದ್ದು ಮತ್ತು ಜನರನ್ನು ಮೋಸ ಮಾಡಿ ರೊಕ್ಕ ಸುರಿಯುವಂಥದ್ದು ಮತ್ತು ಹೆಣ್ಮಕ್ಕಳನ್ನು ಬಾಡಿ ಟಚ್ ಮಾಡುವಂಥದ್ದು. ಇಲ್ಲಿ ಒಬ್ಬ ಢೋಂಗಿ ವೈದ್ಯ ರಶೀದ್ ಅಂತ ಹೇಳಿ ನಾರಾಯಣಪುರ ಗ್ರಾಮದಲ್ಲಿ ಡೋಂಗಿ ಮಾಡ್ತಾ ಇದ್ದ. ಆ ಡೋಂಗಿತನ ನಿಲ್ಲಿಸ್ಬೇಕಂತೇಳಿ ನಾವು ಏನಪ್ಪ ಅಂತಂದ್ರೆ 3ನೇ ತಾರೀಕು ನವೆಂಬರ್ಗೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಅವ್ರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ನಾವು 10 ದಿವಸ ವೆಯ್ಟ್ ಮಾಡಿದ್ದೀವಿ. ಯಾವ ಕ್ರಮ ಕೈಗೊಳ್ಳಲಿಲ್ಲ. ಅಮಾವಾಸ್ಯೆ ಇತ್ತು 20 ತಾರೀಕು. 20ನೇ ತಾರೀಕು ಅಮಾವಾಸ್ಯೆ ದಿವಸ ನಾರಾಯಣಪುರಿನ ಎಲ್ಲ ಗ್ರಾಮಸ್ಥರು ಫೋನ್ ಮಾಡಿದರು. ಅಣ್ಣ, ಇಲ್ಲಿ ಮತ್ತೆ ಅದೇ ಥರ ನಡೀತಾ ಇದೆ, ನಮ್ಮ ಊರ ಹೆಸರು ಖರಾಬ್ ಮಾಡ್ತಾ ಇದ್ದಾನೆ ಇವನು, ಜನರಲ್ಲಿ ರೊಕ್ಕ ಸುಲಿತಾ ಇದ್ದಾನೆ ಮತ್ತು ಎಲ್ಲ ಊರಿಂದ ಹೆಣ್ಮಕ್ಳು ಬಂದು ಅಳದು ಹೋಗ್ತಾ ಇದ್ದಾರೆ. ರೊಕ್ಕ ಈಗ ತನಕ ಖರ್ಚು ಮಾಡಿದ್ದೀವಿ ಮತ್ತು ಉಲ್ಟಾ ನಮ್ಮ ಮೇಯಲ್ಲಿ ನೋವು ಉಂಟು ಶುರುವಾಗಿದೆ, ಮಕ್ಕಳು ಆಗಿಲ್ಲ, ಏನಾಗಿಲ್ಲ, ಇವ ಯಾವುದೋ ಒಂದು ಚಿಟ್ಟಿ ಕೊಡ್ತಾ ಇದ್ದಾನೆ, ಆ ಚಿಟ್ಟಿ ತಿಂದು ನಮ್ಮ ಗರ್ಭಕೋಶ ಖರಾಬ್ ಆಗ್ತಾ ಇದೆ ಅಂತ ಹೇಳಿ ಬೇರೆ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾವು ಈ ಥರ ನಡಿಬಾರ್ದು. ಇದು ನಡೀತಾ ಇರೋದು ನಮ್ಮ ಭಾಗದಲ್ಲಿ ಬಹಳ ಅನ್ಯಾಯ. ಯಾಕಂತಂದ್ರೆ 3 ತಿಂಗಳ ಕೆಳಗಡೆ ಸೇಮ್ ಇದೇ ಥರ ಡೂಪ್ಲಿಕೇಟ್ ವೈದ್ಯಗಿರಿ ಮಾಡೋನು ಸೇಡಂ ತಾಲೂಕಿನಲ್ಲಿ ಇಮ್ದಾಪುರ ಗ್ರಾಮದಲ್ಲಿ ಒಬ್ಬ ಮುತ್ಯ, ಇವನೇನು ರಶೀದ್ ಹೆಂಗೆ ನಾಟಕ ಮಾಡ್ತಾ ಇದ್ದಾನಲ್ಲ ಅದೇ ಥರ ಅಲ್ಲಿ ಒಬ್ಬವನು ಹುಡುಗ, ಇವನ್ ಥರನೇ ಹುಡುಗ ಅವನು ಸಹ ಡೂಪ್ಲಿಕೇಟ್ ವೈದ್ಯಗಿರಿ ಮಾಡ್ತಾ ಇದ್ದ. 4 ಮಂದಿನೂ ಕೊಂದ, 3-4 ಬಹುಶಃ 3 ತಮ್ಮೆಲ್ಲರೂ ಗೊತ್ತಿರ್ಬೋದು, ಮೀಡಿಯಾದವ್ರಿಗೆ ನ್ಯೂಸ್ ಎಲ್ಲ ಆಗಿದೆ. ಅವನು ದಾರು ಬಿಡಿಸ್ತೀನಿ ಅಂತ ಹೇಳಿ ದವಾ ಕೊಟ್ಟು ಕೊಂದ. ಅದೇ ಥರ ಇಲ್ಲಿ ಕೊಂದಬಾರ್ದು, ಜನರು ಸಮಸ್ಯೆ ಆಗಬಾರ್ದು. ಅದಕ್ಕಿಂತ ಏನಪ್ಪ ಅಂತಂದರೆ ನಾವು ಪೊಲೀಸರಿಗೆ ಎಚ್ಚರಿಕೆ ನೀಡಿ ಮುಂಜಾಗ್ರತೆ ತಗೋರಿ. ನಾಳೆ ಸತ್ತದ ಮೇಲೆ ಏನಪ್ಪ ಅಂತಂದರೆ ನೀವು ಹೆಣ ಆದಮೇಲೆ ಕೇಸ್ ಮಾಡ್ತಿರೋ ಬಿಡ್ತಿರೋ, ಆದರೆ ಹೆಣ ಬೀಳೋಕ್ಕಿಂತ ಮೊದಲು ನೀವು ಇದ್ರ ಮುಂಜಾಗ್ರತೆ ತಗೋರಿ, ಈ ಡೂಪ್ಲಿಕೇಟ್ ವೈದ್ಯಗೆ ನಿಂದ್ರಿಸಿ ಅಂತ ಹೇಳಿ ನಾವು ಅರ್ಜಿ ಸಲ್ಲಿಸಿದ್ನೂ ಇವರು ತಡೆ ಇಡಲಿಲ್ಲ. ಇದೇ ಥರ ದಾದಾಗಿರಿ ಮಾಡ್ಕೋತಾ ಅಲ್ಲಿ ಯಾವ ಗುಂಡಾಗಿರಿಗಳನ್ನು ಸ್ವಲ್ಪ ರೊಕ್ಕ ಕೊಟ್ಟು ಕಟ್ಕೊಂಡು ಯಾರಲ್ಲಿ ಊರಿದವರು ಅವನಿಗೆ ಸವಾಲು ಮಾಡ್ತಾರೆ ಅವನಿಗೆ ಎದುರಿಸುವಂಥ ಕೆಲಸ ಇವನು ಮಾಡ್ತಿದ್ದ. ಊರಿನ ಜನ ಏನಪ್ಪ ಅಂತಂದರೆ ತಾವು ಬರಲೇಬೇಕು, ಈ ಸಮಸ್ಯೆ ಬಗೆಹರಿಸಲೇಬೇಕು, ಇದು ನಮಗೆ ಭಾಳ ಒಂದು ಧಮಕಿಗಳು ಆಗ್ತಾ ಇದ್ದಾನೆ, ನಮಗೆ ನೋಡ್ಕೋತೀನಿ ಮಾಡ್ಕೋತೀನಿ ಅಂತ ಹೇಳ್ತಾನೆ, ತಮ್ಮೆಲ್ಲರ ಸಪೋರ್ಟ್ ಇರಬೇಕು, ನೀವು ಬರಲೇಬೇಕಂತಂದಮೇಲೆ ನಾವು ಕಲಬುರಗಿಯಿಂದ ಮಡಿವಾಳರು ನಾವು ಎಲ್ಲರೂ ಸೇರಿ ಹೋಗಿದ್ದೀವಿ. ಹೋದ್ಮೇಲೆ ನಮ್ಮನ್ನು ಬೆಳಗ್ಗೆನೇ ಪೊಲೀಸರು ತಡೆ ಹಿಡಿದ್ರು. PSI ಫೋನ್ ಮಾಡಿ ಬೆಳಗ್ಗೆನೇ ನೀವು ಬರಬಾರ್ದು ಅಂತ ಹೇಳಿದ್ರು. ನಾವು ಯಾಕೆ ಬರಬಾರ್ದು? ಸಂವಿಧಾನದಲ್ಲಿ ನಾವು ಎಲ್ಲನೂ ತಿರುಗಾಡ್ಬೋದು, ರೋಡ್ ಮೇಲೆ ತಿರುಗಾಡೋಕ್ಕೆ ಯಾರು ಅಡ್ಡ ಇರ್ತಾನಿಲ್ಲ. ರೈಟ್ ಟು ಸ್ಪೀಚ್ ಇದೆ, ರೈಟ್ ಟು ಇಡೀ ಭಾರತ ದೇಶದಲ್ಲಿ ನಾವು ಯಾವ ಮೂಲಿಗೂ ಹೋಗ್ಬೋದು, ಅದು ತಡೆಯುವಂಥದ್ದಿಲ್ಲ. ನೀವು ಯಾರು ತಡೆಯೋರು ಅಂತ ನಾನು ಹೇಳಿದ ಮೇಲೆ ನಿಮ್ಮ ಇಷ್ಟ, ನೀವು ಬಂದರೆ ಮತ್ತು ಒಳ್ಳೆಯದಿರಲ್ಲ ಅಂತ ಹೇಳಿ ನಮ್ಗೆ ಅವರು PSI ಅವರು ಧಮಕಿ ಹಾಕಿದರು. ಆಯಿತು, ನಾವು ಬರೋದು ರಸ್ತೆ ಮೇಲೆ ಬರ್ತೀವಿ, ಅವ್ನ ಮನೆಗೇನು ಹೋಗಲ್ಲ, ಅವರ ಪ್ರಾಪರ್ಟಿಯಲ್ಲಿ ನಾವು ಒಂದು ಕಾಲು ಇಡಲ್ಲ, ನಮ್ಮ ಊರಿಗೆ ಕರಿತಾ ಇದ್ದಾರೆ ಜನರು, ನಾವು ಹೋಗ್ತೀವಿ ಅಂತೇಳಿ ನಾವು ಹೋಗಿದ ಮೇಲೆ ರಸ್ತೆಯಲ್ಲೇ ನನಗೆ ತಡೆ ಹಿಡಿದ್ರು. CPI ನದಾಫ್ ಅನ್ನೋನು, ರಶೀದನ ಬೀಗರು ಅವನು, ಮತ್ತು ಇನ್ನೊಬ್ಬ ಯಾರೋ ಚಿದಾನಂದ ಸೌದಿ ಅಂತ ಹೇಳಿ, ಇಬ್ಬರು ಸೇರಿ ನಮಗೆ ರೋಡ್ ಮೇಲೆ ನಿಲ್ಲಿಸಿಬಿಟ್ರು. ರೋಡ್ ಮೇಲೆ ನಿಲ್ಲಿಸಿದ ಮೇಲೆ ಕೆಲವು ಅಸಾಲ್ಟ್ನು ನಮ್ಗೆ ಮಾಡಿದ್ರು. ಅವರು ಮಾಡಿದ ಮೇಲೂ ನಾವು ಏನು ಹೇಳಕ್ಕೆ ಹೋಗಲಿಲ್ಲ. ಊರಿನ ಜನ ನಮಗೆ ಆಯಿತು ಅವ್ರು ಬಿಡಬೇಡ್ರಿ ಆ ಕಡೆ, ಅವರು ರೇವಣಸಿದ್ಧ ಟೆಂಪಲ್ಗೆ ಹೋಗ್ತಾರೆ, ಅಲ್ಲಿ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂದ್ರೂ ಅವ್ರು ಬಿಡಲಿಲ್ಲ. ನಂತರ ಊರಿನ ಜನ ಫೋರ್ಸ್ ಮಾಡಿದ್ರು, ನೀವು ಬರಲೇಬೇಕು ರೇವಣಸಿದ್ಧ ಮಂದಿಗೆ ಅಂತ ಹೇಳಿದ್ಮೇಲೆ ನಾವು ಮಂದಿರದ ಕಡೆಗೆ ಹೋಗ್ತಾ ಇದ್ದೀವಿ. ಆ ಮುತ್ಯ ಅಂತ ಹೇಳೋಕ್ಕೆ ನಾನು ಬಯಸಲ್ಲ. ಅವನು ರಶೀದಾಗೆ ಯಾರು ಹೊಡೆದರೋ ಗೊತ್ತಿಲ್ಲ, ಅವನ ಸಂಗಡಿಗರಿಗೆ ಯಾರು ಹೊಡೆದರೋ ಗೊತ್ತಿಲ್ಲ. PSI ಏಕಾಏಕಿ ಬಂದು ನಾವು ಅಲ್ಲಿಂದ ರಿಟರ್ನು ಗತ್ತರಿಗೆ ಭಾಗಮ್ಮ ಮತ್ತೆ ದರ್ಶನ ಮಾಡ್ಕೊಂಡು ಬರೋ ಸಮಯದಲ್ಲಿ
ಏಕಾಏಕಿ ಟೆರರಿಸ್ಟ್ಗೆ ಯಾವ ಥರ ಗಾಡಿ ಅಡ್ಡ ಹಾಕ್ತಾರೋ ಆ ಥರ ನಮ್ಮನ್ನು ಅಡ್ಡೆ ಹಾಕಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇದು ಇಲ್ಲಿಯ ಕಾನೂನು ಸುವ್ಯವಸ್ಥೆ ಎಷ್ಟು ಹದ್ದುಗೆಟ್ಟದು ಅಂತ ಹೇಳಿ ತೋರಿಸಿಕೊಡೋಕ್ಕೆ ಇದು ಒಂದೇ ಎವಿಡೆನ್ಸ್ ಸಾಕು. ಅದೇ ಥರ ಈ ಒಂದು ಭಾಗದಲ್ಲಿ ಈ ಅಧಿಕಾರಿಗಳು ಬರ್ತಾರೆ, 2 ವರ್ಷ ಇರ್ತಾರೆ, 4 ವರ್ಷ ಇರ್ತಾರೆ, 5 ವರ್ಷ ಇರ್ತಾರೆ. ಆದರೆ ನಾವು ಜನರ ಸಂಗಟ ಸತತವಾಗಿರೋರು, ಈ ಭಾಗ ನಮ್ಮ ಭಾಗದ ಜನರು ಎಲ್ಲ ಮುಗ್ಧ ಜನರು ಅದರ. ಇಂಥವರು ವಂಚಿಕೆ ಮಾಡೋರು, ಸುಲಿಗೆ ಮಾಡೋರು, ಜನರನ್ನು ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳಿ ರೊಕ್ಕ ಸುಳಿಯುವಂಥದ್ದು ಮಾಡೋದು, ಇದು ನಾವು ಯಾವಾಗಲೇ ಆಗಲಿ ಈ ವಿಷಯದಲ್ಲಿ ನಾವು ಹಿಂಜರಗಲ್ಲ. ಈ ಹೋರಾಟವನ್ನು ಹಿಂಗೆ ಮುಂದುವರಿಸ್ತೀವಿ. ನಾವು ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ, ನಿಮಗೂ ಕಾನೂನು ಬಹಿರಂಗವಾಗಿ ಹೋಗಕ್ಕೆ ಹೋದರೆ ನಿಮಗೂ ಕಾನೂನಿದೆ. ಬಹಳಷ್ಟು ಇಂಡಿಪೆಂಡೆಂಟ್ ಕಮಿಷನ್ಸ್ಗಳು ಇದ್ದಾವೆ. ನೀವು ಏನು ತಿಳ್ಕಿರ್ಬೋದು, ಈ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಹೆಂಗೆ ಬೇಕಾದ್ರೆ ಆಟ ಆಡ್ಬೇಕಂದ್ರೆ ಈ ಆಟ ನಿಮ್ಮದು ಬಗೆರಲ್ಲ. ಭಾಳಷ್ಟು ಕಮಿಷನ್ಸ್ ಪ್ರೈವೇಟ್ ಇದ್ದಾವೆ. SC/ST ಕಮಿಷನ್, ಇಟ್ಸ್ ಅ ಇಂಡಿಪೆಂಡೆಂಟ್. ವುಮೆನ್ ರೈಟ್ಸ್, ಇಟ್ಸ್ ಅ ಇಂಡಿಪೆಂಡೆಂಟ್. ನೀವು ಭಾಳಷ್ಟು ಅದಾವೆ. ನೀವು ಎಲ್ಲ ಕಾನೂನು ಕೈಯದಾಗ ತೊಗೊಬೇಡ್ರಿ. ನಮ್ಮ ಕೈ ಜೋಡಿಸಿ ರಿಕ್ವೆಸ್ಟ್ ಅದ. ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ನಿಂದ್ರಲ್ಲ. ನಮ್ಮ ಹೋರಾಟ ಇನ್ನೂ ಮುಂದುವರಿಸ್ತೀವಿ. ನೀವು ಈ ಥರ ಡೋಂಗಿಬಾಜಿ ಮುಚ್ಚೋರಿಗೆ ನೀವು ಹಿಂಗೆ ಪ್ರೋತ್ಸಾಹ ಕೊಟ್ಟು ಯಾರೇನು ಮಾಡ್ಕೋತಾರ ಅಂತ ಹೇಳಿ ನಿಮ್ಮ ತಲೆಗಿದ್ರೆ ಆ ಭ್ರಮೆಯನ್ನು ತೆಗೆದು ಬಿಡ್ರಿ. ಯಾವ್ದು ಆಧಾರ ಮೇಲೆ ತಮ್ಮನ್ನು ಅರೆಸ್ಟ್ ಮಾಡಿದ್ದೀರಾ ಸರ್? ಯಾವುದು ಆಧಾರ ಇಲ್ಲ, ಏನಿಲ್ಲ. ಏಕಾಏಕಿ ಬಂದರು, ಟೆರರಿಸ್ಟ್ ಥರ ಗಾಡಿಗಳು ಅಡ್ಡ ನಿಲ್ಲಿಸಿದ್ರು. ದನ ನೀವು ಬರಲೇಬೇಕು, ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳಿದ್ರು. ನಂದು FIR ಕಾಪಿ ಕೊಡೋದ್ರು ಕೊಡಲಿಲ್ಲ. ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ದಾರೆ, ಇಲ್ಲಿಗಲ್ ಅರೆಸ್ಟ್ ಮಾಡಿದ್ದಾರೆ. ಯಾವ ಪವರ್ಸ್ ಇಲ್ಲ ಇವರಿಗೆ. ಇಲ್ಲಿ ಏಕಪಕ್ಷ ಒಂದೇ ನಡೀತಾ ಇದೆ. ಅವರದೇ ಲಾಠಿ, ಅವರದೇ ಭಯಸನಪ್ಲೆ. ಯಾವ ಥರ ಪೊಲೀಸರು ಜನರನ್ನು ರಕ್ಷಣೆ ಮಾಡಬೇಕು, ಆದರೆ ಇವತ್ತು ಜನರು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಅನಿಸ್ತಾ ಇದ್ದಾರೆ. ಭಾಳಷ್ಟು ಜನರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಇವ್ರು ಕೇಸ್ ತೊಗೋತಾ ಇಲ್ಲ. ತಾವು ಬಹುಶಃ ಕೇಳಿರ್ಬೋದು, ಮಲ್ಕೇಡಲ್ಲಿ ಲೈಬ್ರರಿಯಲ್ಲಿ ಒಬ್ಬ ಹೆಣ್ಮಗಳು 500 ಉರುಳಾಕೊಂಡು ಸತ್ತರು. ನಮ್ಮ ಪ್ರೇಷೂರು ಗ್ರಾಮದ ನಮ್ದು ಮತಕ್ಷೇತ್ರದವರು ಬರ್ತಾರೆ. ಆ ಮಿನಿಸ್ಟರ್, ಉಸ್ತುವಾರಿ ಮಿನಿಸ್ಟರ್ದೇ ಖಾತಾ ಅದು. ಅವರು ಒಟ್ಟು ಅಲ್ಲಿ ಅವರ ಮೇಲೆ ಈಗ ತನಕ ಕೇಸ್ ಮಾಡಲಿಲ್ಲ. ಸೂಸೈಡ್ ಆದ್ರೂ ಸಹ ಕೇಸ್ ಆಗಲಿಲ್ಲ. ಇದೇ ನಮ್ಮ ಇಲ್ಲಿಯ ಕಾನೂನು ನಡೀತಾ ಇರೋದು. ಅದೇ ಥರ ಒಬ್ಬ ಮುಸ್ಲಿಮ್, ಅವ್ರದ್ದೇ ಕಾರ್ಯಕರ್ತ, ಮುಸ್ಲಿಮು ಚಿತ್ತಾಪುರಿನ ಮುನ್ಸಿಪಾಲ್ಟಿ ಮೆಂಬರ್. ಅವನು 3 ದಿವಸದಿಂದ ಅಡ್ಡಾಡ್ತಾ ಇದ್ದಾನೆ ಪೊಲೀಸ್ ಸ್ಟೇಷನಲ್ಲಿ. ನನಗೆ ತೊಂದರೆ ಆಗಿದೆ, ನನಗೆ ಭಾಳಷ್ಟು ಜನರು ಟಾರ್ಚರ್ ಮಾಡ್ತಾ ಇದ್ದಾರೆ, ನನಗೆ ತಾವು ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳಿದ್ರೆ 3 ದಿವಸ ಸತತ ಕಂಪ್ಲೇಂಟ್ ತೊಗೊಳಿಲ್ಲ. ನಂತರ ಅವನು ಔಷಧ ತಿಂದು ಬಂದು ಹಾಸ್ಪಿಟಲ್ದಾಗ ಅಡ್ಮಿಟ್ ಆದಮೇಲೆ PSIಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಆ ಕೇಸಿಗೆ ತನಕ ತೊಗೊಲ್ಲ. ಇದೇನ್ರಿ ಕಾನೂನು? ಶಾಬಾದ್ ಇಲ್ಲ, ಚಿತ್ತಾಪುರ ಇದು. ಶಾಬಾದ್ ಗ್ರಾಮದ ಅಂಜಲಿ ಮೇಡಮ್ ಅವರಿಗೆ ಶಾಬಾದ್ದು 3 ಮರ್ಡರ್ ಆಯ್ತು. ಆ 3 ಮರ್ಡರ್ ಆಗಾಗ ಕಾರಣ ಏನಿದೆ? ಆ 3 ಮರ್ಡರ್ಗೆ ಆಗ ಕಾರಣ ಇದೆ ಇಲ್ಲಿಯ ಕಾಗಿನ ನದಿಯ ಇಲ್ಲಿಗಲ್ ಸ್ಯಾಂಡ್ ಮಾಫಿಯಾ ಮಾಡುವಂಥದ್ದು ಪ್ರೋತ್ಸಾಹ ಕೊಡುವಂಥವ್ರು ಇವರೇ. ನಾವು 100 ಸರಿ ಹೋರಾಟ ಮಾಡೀವಿ. ನಾವು ನಿಲ್ಲಿಸೋಕೆ ಹೋದರೆ ನಮ್ಮ ಮೇಲೆ ಇವರು ಕರ್ತವ್ಯಕ್ಕೆ ಅಡ್ಡಿ ಅಂತ ಕೇಸ್ ಹಾಕ್ತಾರೆ. ಯಾರು ಮೈನ್ಸ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗೆ ಕರ್ಕೊಂಡು ನಾವು ಹೊಳಗೋಗ್ತೀವಿ, ಎಲ್ಲ ಪೊಲೀಸರಿಗೆ 112 ಕರೆ ಮಾಡಿ ಪೊಲೀಸ್ ಸಂಗಟ ಹೊಳಗೋಗ್ತೀವಿ. ನಾವು ಹೊಳಗೆ ಹೋದ್ಮೇಲೆ ಕೇಸ್ ಮಾಡ್ರಂದ್ರೆ ನಮಗೆ ಡ್ಯೂಟಿ ಮಾಡೋಗೆ ಅಡತಡಿ ಮಾಡೋದು ಅಂತೇಳಿ ನನ್ನ ಮೇಲೆ 353 ಸೆಕ್ಷನ್ IPC ಹಾಕಿ ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಕೇಸ್ ಹಾಕಿ ನಮ್ಗೆ ಒಳಗಾಗ್ತಾರೆ. ನೀವು ಎಷ್ಟೇ ಒಳಗೆ ಹಾಕಿರಿ, ಎಷ್ಟೇ ಸುಳ್ಳು ಕೇಸ್ ಹಾಕಿರಿ, ಇವನ್ನು ನಾವು ಯಾವ ಅಂಜಕ್ಕಿಲ್ಲ, ನಾವು ಹಿಂದೆ ಸರಿಪಡಿ ಇಲ್ಲ. ಕಾನೂನು ಚೌಕಟ್ಟದಲ್ಲಿ ತಾವು ಏನು ಆ್ಯಕ್ಷನ್ ತೊಗೋಬೇಕು ಅದು ತೊಗೊಂಡ್ರೆ ಮಾತ್ರ ಸಂವಿಧಾನ ಒಪ್ಪುತ್ತೆ, ಈ ಕಾನೂನು ಒಪ್ಪುತ್ತೆ, ಈ ಜನರು ಒಪ್ತಾರೆ. ಸರ್, ಇನ್ನೊಂದು ಅವರು ಬರೆದು ಪಾಸ್ ಆಗಿದ್ದಾರೋ ದೇವರಿಗೆ ಗೊತ್ತು. ನಾವು ಹೇಳ್ತಾ ಇರಿದ್ದೀವಿ, ಇವರು ಡೂಪ್ಲಿಕೇಟ್ ಯಾವುದೋ ಔಷಧವನ್ನು ಕೊಡ್ತಾ ಇದ್ದಾರೆ. ರೈಡ್ ಹಾಕಿರಿ, ಅವನ ಬಳಿ FSSI ಲೈಸೆನ್ಸ್ ಇದೆಯಾ, ಟ್ಯಾಬ್ಲೆಟ್ ಕೊಡುವಂಥ ಡ್ರಗ್ ಲೈಸೆನ್ಸ್ ಇದೆಯಾ? ಇವನು ಏನು ಅಧಿಕಾರ ಇದೆ? ಸೊ ಸೈನ್ಸ್ಗೆ ಸವಾಲ್ ಆಗ್ತಾ ಇದ್ದಾನೆ. ನಿಮ್ಮ THದವ್ರು ಇಲ್ವಾ? ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ? ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಾ ಇದೆ? ಹೆಲ್ತ್ ಮಿನಿಸ್ಟ್ರೂ ಸಹ ಇದೇ ನಮ್ಮ ಕಲಬುರಗಿ ಜಿಲ್ಲೆಯವರು. ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ಏನು ನಾಲೆಜ್ ಇಲ್ಲ. ಆಯಿತು, ನಾವು ಎಲ್ಲ ಅರ್ಜಿ ಬರೆದು ಕೊಡ್ರಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಅರ್ಜಿ ಕೊಟ್ಟೆವು, ಕೇಸ್ ಕೊಟ್ಟೆವು, ಈ ಕನ ಕೇಸ್ ಆಗಿಲ್ಲ. ಇದು ನಡ್ತಾ ಇರೋದು ಕಲಬುರಗಿಯ ರಾಜರೋಷವಾಗಿ ದಾದಾಗಿರಿ, ಗುಂಡಾಗಿರಿ, ಪೊಲೀಸರೇ ಗುಂಡಾಯಿಸಂ ಮಾಡ್ತಾ ಇದ್ದಾರೆ. ಸರ್, ಮುಂದಿನ ಒಂದು ಕೊನೆದಾಗಂತ ಮುಂದಿನ ನಡೆ ನಿಮಗೆ ಯಾವ ಕಡೆ ಅಂತ? ಮುಂದಿನ ನಡೆ ಜನರು ಸೇವೆ ಕಡೆ. ಮುಂದಿನ ನಡೆ ಈ ನಡ್ತಿರುವ ಹಗರಣ ಮತ್ತು ಸುಳಿಗೆ ಅಂಥವರ ಕಡವಾಣೆ ಕಡೆ. ಅವ್ರಿಗೆ ಕಡವಾಣೆ ಹಾಕತನ ನಾವು ಹಿಂಸರಲ್ಲ.